ಸುಸ್ತಾಗಿ ಹೋದ್ವಿ ಸ್ನೇಹಿತರೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ಳೋಣ ಅಂತ. ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ತಾ ಇದೆ, ಬಟ್ ನಿಜವಾಗ್ಲೂ ನೋಡೋಕೆ ಹಿಂಗಿದೆ ಮೆಟ್ಲುಗಳು. ಒಳ್ಳೆ ಹಂಪಿಗೆ ಹೋದಾಗ ಅನಿಸ್ತಾ ಇಲ್ವಾ? ಕವನ್ ಗೌಡ ಕವನ್ KAVAN. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬೆಟ್ಟಕ್ಕೆ ಬಂದಿದ್ದೀವಿ. ಇನ್ನೊಂದೇನು ಗೊತ್ತಾ, ಬೆಟ್ಟ ಹತ್ತುವಾಗ ಜಾಸ್ತಿ ಮಾತಾಡಬಾರ್ದು, ಪಟ ಅಂತ ಹತ್ಬಿಡ್ಬೇಕು. ಮಾತಾಡ್ತಿದ್ರೆ ಬಾಯಲ್ಲಿ ಉಸಿರಾಡ್ತೀವಲ್ಲ, ಸುಸ್ತಾಗುತ್ತೆ ಬೇಗ. ಸ್ವಲ್ಪ ಮೆಟ್ಲು ಹತ್ಕೊಂಡ್ಬಂದ್ವಿ. ಮೆಟ್ಲು ಹತ್ಬಿಟ್ಟು ಈ ಕಡೆ ನೋಡಿ ವ್ಯೂ ಪಾಯಿಂಟ್ ಹೇಗೆ ಕಾಣಿಸ್ತಿದೆ ಅಂತ. ಚೆನ್ನಾಗಿ ಕಾಣಿಸ್ತಿದೆ. ಒಂದು ಎಮ್ಮೆ ಬಸವ ಇಟ್ಟಿದ್ದಾರೆ ನೋಡಿ, ಪೂಜೆ ಸಮೇತ ಮಾಡಿದ್ದಾರೆ. ಈ ಕಡೆನೂ ಇದೆ. ಅಯ್ಯಪ್ಪ, ಇನ್ನೂ ಸುಮಾರು ಮೆಟ್ಲುಗಳು ಇದ್ದಾವೆ. ನಾವೊಂದು 200 ಮೆಟ್ಲು ಹತ್ತಿರ್ಬೋದು. ನಮ್ಮನೆ ಎಲ್ಲ ಆ ರೇಂಜಲ್ಲಿ ಬರುತ್ತೆ ಎಲ್ಲ ಅನ್ಕೋತೀನಿ. ಆ ಕಡೆ ಎಲ್ಲ ಬರುತ್ತೆ, ಈ ಕಡೆ ಎಲ್ಲ. ಸುಸ್ತಾಗಿ ಹೋದ್ವಿ ಸ್ನೇಹಿತರೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ಳೋಣ ಅಂತ. ಒಂದು 1/4% ಮುಚ್ಚಿದ್ವಿ. ಒಂದು 750 ಆಯ್ತಲ್ಲ, ಅಷ್ಟಾಯ್ತು ಮೆಟ್ಲು. ಇವಾಗ ಒಂದು ಸ್ವಲ್ಪ ರೆಸ್ಟು. ಒಂದೇ ಸ್ಟ್ರೆಚ್ಚಲ್ಲಂತೂ ಹತ್ತಕ್ಕಾಗಲ್ಲ, ಯಾಕಂದರೆ ನಾವು ಬಂದಿರೋದು ಮಧ್ಯಾಹ್ನ. ಮಠ ಬಿಸಿಲು. ಆ್ಯಕ್ಚುಲಿ ನೋಡಿ, ಇಲ್ಲಿ ಕಲ್ಗಳೆಲ್ಲ ಬಿಸಿಯಾಗಿದ್ದಾವೆ. ಚಪ್ಪಲಿನೂ ಹಾಕಲಿಲ್ಲ. ಸುಡ್ತಾ ಇರೋಕ್ಕೂ ನಾವು ಕಾಲಿಡೋಕ್ಕೂ ಆಯ್ತಾನೇ ಇಲ್ಲ ನಮಗೆ. ಆ್ಯಕ್ಚುಲಿ ಚಪ್ಪಲಿ ಹಾಕೊಂಡಿಲ್ಲ ಬೆಟ್ಟ ಹತ್ತಬೇಕಾದ್ರೆ. ಸುಮ್ಮನೆ ನಾವೇನೋ ಹಾಕೊಂಬಂದು ಅದು ಇನ್ನೊಂದಾಗಿ ಎಂತಕ್ಕೆ ಬೇಕು. ಒಂದೊಂದು ಜಾಗಕ್ಕೆ ಒಂದೊಂದು ರೆಸ್ಪೆಕ್ಟ್ ಇರುತ್ತೆ, ಆ ರೆಸ್ಪೆಕ್ಟ್ ಕೊಟ್ಬಿಡೋಣ. ಹತ್ತಕ್ಕೆ ಇಷ್ಟ ಇಲ್ಲ ಅಂದರೆ ಕೆಳಗಡೆ ಆ ಗೋಪುರ ಏನಿದೆ, ಗೋಪುರ ಕೆಳಗಡೆ ಏನು ಆ ಗೋಪುರ ಇದೆ, ಅಲ್ಲೆಲ್ಲ ಫೋಟೋಸ್ ಎಲ್ಲ ಹೊಡ್ಕೊಂಡು ಹೋಗ್ಬಿಡಿ. ಅದು ಬಿಟ್ಬಿಟ್ಟು ಹತ್ತಿ ಸುಮಾರು ಜನ ನೋಡಿ ಇಲ್ಲಿ ಗಲೀಜು ಮಾಡಿರೋದು. ಎಲ್ಲೆಲ್ಲೂ ಪ್ಲ್ಯಾಸ್ಟಿಕ್ಕೆ, ನೀರು ಬಾಟಲು ಅದು ಇದು ಎಲ್ಲ ಹಾಕಿ ಗಲೀಜು ಮಾಡಿದ್ದಾರೆ. ಬಟ್ ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ತನ್ನಿ ಜ್ಯೂಸು, ನೀರು, ಸ್ನ್ಯಾಕ್ಸ್ ಎಲ್ಲ ತನ್ನಿ ಎಂಜಾಯ್ ಮಾಡಿ. ಆ ವೇಸ್ಟೇಜ್ ಏನಿರುತ್ತೆ ಅದನ್ನ ಹಾಗೆ ತೊಗೊಂಡೋಗ್ಬಿಡಿ ಮನೆಗೆ. ಇಲ್ಲೆಲ್ಲ ಹಾಕಿ ಗಲೀಜು ಮಾಡಬೇಡಿ. ಇವಾಗ ಒಂದು ಸ್ವಲ್ಪ ತಂಪಾಯಿತು. ಅಂತೂ ಈ ಕಲ್ಗಳಂತೂ ಸುಡ್ತಾ ಇದ್ದಾವೆ, ನಡೆಯೋಕ್ಕಂತೂ ಆಯ್ತಾನೇ ಇಲ್ಲ. ಇದು ಒಳ್ಳೆ ಕಂಪ್ನಿ ಕೊಡೋಕ್ಕೆ ನಾಯಿ ಸಮೇತ ಬಂತು. ಆ್ಯಕ್ಚುಲಿ ಇಲ್ಲಿಂದ ನೋಡಿ ವ್ಯೂ ಹೆಂಗಿದೆ ಅಂತ, ತುಂಬ ಚೆನ್ನಾಗಿದೆ. ವಿಡಿಯೋದಲ್ಲಿ ನಿಮಗೆ ಅಷ್ಟು ಕಾಣಲ್ಲ, ಅಂದರೆ ಚಿಕ್ಕದಾಗಿ ಕಾಣುತ್ತೆ. ಲೈವ್ ಆಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿದೆ ವ್ಯೂ. ಹೆವಿ ಸುಸ್ತು ಡ್ರೈಸ್. ಇವಾಗ ಒಂದು ಅರ್ಧ ಮೆಟ್ಲು ಹತ್ತಿದ್ವಿ. ಇನ್ನೊಂದು 1500 ಮೆಟ್ಲು ಉಂಟು. ಇಬ್ಬರು ಸುಸ್ತಾಗ್ಬಿಟ್ಟಿದ್ದೀವಿ. ಇವನು ಸುಸ್ತು, ನಾನು ಸುಸ್ತು. ನಮ್ಮ ವಾಯ್ಸಲ್ಲೇ ಗೊತ್ತಾಯ್ತಾ ಉಂಟು ನಿಮಗೆ. ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ತಾ ಇದೆ, ಬಟ್ ನಿಜವಾಗ್ಲೂ ನೋಡೋಕೆ ಹಿಂಗಿದೆ ಮೆಟ್ಲುಗಳು. ಅದು ದೂರದಲ್ಲಿ ನೋಡಿ ಒಂದು ದೇವಸ್ಥಾನ ರೀತಿ ಕಾಣಿಸ್ತಿದೆ. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ನಾನು, ನಮ್ಮ ಪುಟಾಣಿ ನಾಯಿ, ನಮ್ಮ ಆಕಾಶ್ ಅವರು ರೆಸ್ಟ್ ಮಾಡ್ತಾ ಇದ್ದೀವಿ. ಯಪ್ಪ, ಈ ಬಿಸಿಲಿಗಂತೂ ಹತ್ತಕ್ಕಾಗದೇ ಇಲ್ಲ ಗೈಸ್. 1,000 ಮೆಟ್ಲು ಆಗಿರ್ಬೇಕೇನೋ. ನಾವಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ನನಗೆ ಒಂದು ಟ್ರಿಪ್ ವಾಮಿಟು ಸಮೇತ ಆಯಿತು. ಆಕಾಶು ಸುಸ್ತಾಗಿದ್ದಾನೆ. ನಾನು ಸ್ವಲ್ಪ ಊಟ ಜಾಸ್ತಿ ಮಾಡಿಬಿಟ್ಟಿದ್ದೆ, ಹಾಗಾಗಿ ಒಂದು ಸತಿ ವಾಮಿಟಿಂಗ್ ಆಯಿತು. ಬಟ್ ಓಕೆ, ಇನ್ನೊಂದು 1,000 ಹತ್ತಿದ್ರೆ ಮೇಯ್ನ್ ವ್ಯೂ ಪಾಯಿಂಟು. ಇಳಿಯುವಾಗ ಅಷ್ಟು ಕಷ್ಟ ಆಗಲ್ಲ, ಡೌನ್ ಅಲ್ಲ, ಬೇಗ ಇಳಿಬೋದು. ಹತ್ತುವಾಗನೇ ಹಿಂಸೆ. ಸ್ಟಾರ್ಟಿಂಗ್ ಆ ರೂಟ್ ಅಂದಿದ್ರೆ ನಮ್ಗೆ ಈಸಿ ಆಗೋದು. ಆಫ್ ರೋಡಿಂಗ್ ಇತ್ತು, ಹೆಂಗೂ ಬರ್ಬೋದಿತ್ತು. ನಾಟ್ ಬ್ಯಾಡ್ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಾಫ್ಟಾದ ಕಾಣಿಸ್ತಿದೆ ಅಂತ. ಯಪ್ಪ ದೇವ್ರೆ, ಒಳ್ಳೆ ಓಪನ್ ಗ್ರೌಂಡ್ ಇದ್ದಂಗೆ ಉಂಟು. ಕಡೆಗೂ ಒಂದು ಹತ್ರ ಬಂದ್ವಿ ಅನಿಸುತ್ತೆ. ಬಂಡೆ ಕಾಲು ಸಿಕ್ಕಿದೆ ನೋಡಿ. ಯಪ್ಪ, ಅಯ್ಯೋ ಗೈಸ್, ನಮ್ಮ ಕತೆ ಏನು ಕೇಳ್ತೀರಾ? ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಮಾತಾಡೋಕ್ಕೂ ಶಕ್ತಿ ಇಲ್ಲ. ಅದಕ್ಕೆ ವೀಡಿಯೋ ಸಮೇತ ಜಾಸ್ತಿ ಮಾಡ್ತಾಯಿಲ್ಲ. ಅಲ್ಲಿ ಇಲ್ಲಿ ಕೂತಾಗ ವೀಡಿಯೋ ಮಾಡ್ತಾಯಿದ್ದೀವಿ. ನೋಡ್ಬೋದು ನಮ್ಮ ಆಕಾಶ್ ಅಣ್ಣ ಸ್ಟೋರಿ ಹಾಕ್ತಾಯಿದ್ದಾನೆ.
ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೇನೆ. ಅದು ಈ ಮಠ ಮಧ್ಯಾಹ್ನ ಹತ್ತುತ್ತಾ ಇದ್ದೀವಲ್ಲ, ಅದಕ್ಕೆ ಮಾರ್ನಿಂಗ್ ಹೊತ್ತು ಹತ್ತಿದ್ರೆ ಅಷ್ಟು ಸುಸ್ತಾಗಲ್ಲ. ನಾವು ಸ್ಪೆಷಲ್ ಅಲ್ವಾ, ಹಾಗಾಗಿ. ರೈಸ್ ವ್ಯೂ ನೋಡಿ ರೈಸ್. ಯಪ್ಪ, ಯಾವುದೋ ಬೇರೆ ಲೋಕಕ್ಕೆ ಬಂದಂಗೆ ಅನಿಸ್ತಾ ಇದೆ. ಅಲ್ಲಿ ನೋಡು ಶಿವಲಿಂಗ. ಅಲ್ಲಿ ಹತ್ತ ಕಷ್ಟ, ಹತ್ಬೋದು, ಕಷ್ಟ ಆದರೆ. ನೀನು ಹೇಳಿದೆ ನೋಡು ಹೋಗ್ಬೋದು ಅಂತ, ಅಲ್ಲಿ ಕೆಳಗಡೆ ಇದ್ದಾಗ ಅದೇ ಜಾಗ ಹೋಗ್ಬೋದು, ಬಟ್ ಕಷ್ಟ. ಕಾಡು ಕಿಚ್ಚಾಗುತ್ತೆ ಅಂತ ಬೆಂಕಿ ಹಾಕಿದ್ದಾರೆ ನೋಡಿ. ಬೆಂಕಿ ಹಾಕಿ ಎಲ್ಲ ಬರ್ನ್ ಮಾಡಿದ್ದಾರೆ. ಪರವಾಗಿಲ್ಲ, ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದಲ್ವಾ. ಫೈನಲಿ ನಾವು ಬಂದ್ವಿ ಬೆಟ್ಟದ ಪುರಕ್ಕೆ. ಫೈನಲಿ ಬೆಟ್ಟಕ್ಕೆ ರೀಚ್ ಆದ್ವಿ ಗೈಸ್. ವಾವ್, ಒಳ್ಳೆ ಹಂಪಿಗೆ ಹೋದಂಗೆ ಅನಿಸ್ತಾ ಇಲ್ವಾ? ಯಪ್ಪ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಇರುವ ಬೆಟ್ಟದಪುರ ಎಂಬುವ ಒಂದು ಸಣ್ಣ ಗ್ರಾಮದಲ್ಲಿ ಇರುವ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯ. ಈ ಒಂದು ಸಿಡಿಲು ಮಲ್ಲಿಕಾರ್ಜುನ ದೇವಾಲಯ ಮೈಸೂರಿನ ಅತಿ ಎತ್ತರವಾದ ಬೆಟ್ಟ ಅಂತಲೇ ಕರೆಯುತ್ತಾರೆ. 3108 ಮೆಟ್ಟಿಲನ್ನು ಹತ್ತಿ ಈ ಒಂದು ದೇವಾಲಯಕ್ಕೆ ಬರಬಹುದು, ಅಥವಾ ಬೆಟ್ಟ ತುಂಡದಿಂದ ಅರ್ಧ ದಾರಿಯವರೆಗೆ ಒಂದು ಆಫ್ ರೋಡ್ ರಸ್ತೆ ಸಮೇತ ಇದೆ. ಈ ಒಂದು ಬೆಟ್ಟಕ್ಕೆ ಇನ್ನೊಂದು ಹೆಸರು ಮಲ್ಲೆಯನ ಬೆಟ್ಟ, ಶ್ರೀಗಿರಿ ಬೆಟ್ಟ, ಹಾಗೇನೆ ಗಿರಿ ಬೆಟ್ಟ ಅಂತ ಹೆಸರು ಇದೆ. ಬೆಟ್ಟದ ಮೇಲೆ ಸುಮಾರು 1000 ವರ್ಷದ ಹಳೆಯ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನವೂ ಇದೆ. ಈ ಒಂದು ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂತ ಜನರು ಹೇಳುತ್ತಾರೆ. ಇಲ್ಲಿ ಟಿಬೇಟಿಯನ್ಸ್ಗಳು ಜಾಸ್ತಿ ಬರುತ್ತಾರೆ. ಬುದ್ಧ ಪೌರ್ಣಮಿಯ ಸಮಯದಲ್ಲಿ ಅತಿ ಹೆಚ್ಚು ಜನರು ಬರುತ್ತಾರೆ ಈ ಒಂದು ಸಿಡಿಲು ಮಲ್ಲಿಕಾರ್ಜುನ ದೇವಾಲಯಕ್ಕೆ. ಸಿಡಿಲು ಮಲ್ಲಿಕಾರ್ಜುನ ದೇವಾಲಯದ ಹೆಸರಿನ ಹಿಂದಿನ ಕಥೆ ನೋಡುವ ಬನ್ನಿ. ಪ್ರತಿ ವರ್ಷ ದೀಪಾವಳಿಯ ಅಮಾವಾಸ್ಯೆ ದಿನ ಸಿಡಿಲು ಮಲ್ಲಿಕಾರ್ಜುನ ಜಾತ್ರೆ ನಡೆಯುತ್ತದಂತೆ. ಆಗ ಮಳೆರಾಯನು ಮೊದಲನೇ ಸಿಡಿಲನ್ನು ಸಿಡಿಲು ಮಲ್ಲಿಕಾರ್ಜುನ ಲಿಂಗಕ್ಕೆ ಹೊಡೆಯುತ್ತದಂತೆ. ಆ ಒಂದು ಘಟನೆಗೆ ಜನರು ಹೇಳುವ ಮಾತು, ಸಿಡಿಲು ಮಲ್ಲಿಕಾರ್ಜುನನಿಗೆ ಮಳೆರಾಯನು ಕೊಡುವ ಒಂದು ರೀತಿಯ ಗೌರವ ಅಂತ ಇಡೀ ಊರು ಹೇಳುತ್ತಾರೆ. ಸಿಡಿಲು ಬಡಿದ ಸಂದರ್ಭದಲ್ಲಿ ಅಲ್ಲಿನ ಮೂಲ ದೇವರಾದ ಸಿಡಿಲು ಮಲ್ಲಿಕಾರ್ಜುನ ಮತ್ತು ಗಿರಿಜಾಂಬಿಕೆಯ ಕಲ್ಯಾಣ ಅಂತ ಹೇಳುತ್ತಾರೆ. ಸ್ವಲ್ಪ ದಿವಸದ ಹಿಂದೆ ನಮ್ಮ ಪ್ರ್ಯಾಂಕ್ ಕನ್ನಡಿಗ ಅಂತ ಒಬ್ಬ ಯೂಟ್ಯೂಬರು ಅವ್ರು ಬಂದಿದ್ರು. ಅಂದರೆ ಅವರು ನಮ್ಮ ಥರ ಮೋಟರ್ ಲಾಗ್ ಆ ರೀತಿ ಮಾಡಲ್ಲ. ಅವ್ರು ಹೆಂಗೆ ಅಂದರೆ ಈ ಬೊಂಬೆ ಹಾಕ್ಕೊಂಡೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಲಾಗ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರು ಬಂದಾಗ ಕೆಳಗಡೆ ಅವ್ರ ಲಗೇಜ್ ಎಲ್ಲ ಇಟ್ಬಿಟ್ಟೆ ಮೇಲ್ಗಡೆ ಬಂದಿದ್ರು. ಬಂದ ಟೈಮ್ ನೋಡಿಕೊಂಡು ಯಾರೋ ನೋಡಿದ್ದಾರೆ, ಅಲ್ಲಿ ಹಾರಿಸ್ಬಿಟ್ಟಿದ್ದಾರೆ ಅವರು ಬ್ಯಾಗು ಅದು ಇದೆಲ್ಲ ಹಾರಿಸಿದ್ದಾರೆ. ಅವರು ಇದೇ ರೀತಿ ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಮಾಡಿ ಹೇಳ್ತಾರೆ, ಈ ರೀತಿ ಆಗಿದೆ, ನನಗೆ ಬ್ಯಾಗೆಲ್ಲ ಹಾರಿಸಿದ್ದಾರೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಅಂತ. ಲೋಕಲರ್ಸು ಆ ಕಳ್ಳನ ಪಟ್ಟಂತ ಹುಡುಕಿ ಅವರ ಏನೇನೋ ಕದ್ದಿದ್ದ ಕಳ್ಳ ಅದನ್ನೆಲ್ಲ ವಾಪಸ್ ಕೊಡಿಸಿದ್ದಾರೆ ನಮ್ಮ ಪ್ರ್ಯಾಂಕ್ ಕನ್ನಡಿಗನಿಗೆ. ಲೋಕಲರ್ಸ್ ಸಮೇತ ಒಳ್ಳೆ ಸಪೋರ್ಟಿವ್ ಆಗಿರ್ತಾರೆ ಇಲ್ಲೇ. ಪರವಾಗಿಲ್ಲ, ಏನು ಹೆದರೋ ಅವಶ್ಯಕತೆ ಏನಿಲ್ಲ, ನೀವು ಬನ್ನಿ. ಬಟ್ ನಿಮ್ಮ ಸೇಫ್ಟಿ ನಿಮಗಿರಲಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ನಿಂತಿದ್ದೀವಲ್ಲ, ಇದು ಆ್ಯಕ್ಚುಲಿ 360 ಆ್ಯಂಗಲ್ ವ್ಯೂ. ಆ ಕಡೆ ನೋಡೋ ವ್ಯೂ, ಈ ಕಡೆ ನೋಡೋ ವ್ಯೂ, ಎಲ್ಲಿ ನೋಡಿದ್ರೂ ವ್ಯೂನೇ ಸಖತ್ತಾಗಿ ಕಾಣುತ್ತೆ. ಆ್ಯಕ್ಚುಲಿ ನಮ್ಮ ಸಾಗರು ನಂಜುಂಡ ಅವರೆಲ್ಲ ಕರೀತಿದ್ರು ನಮ್ಮನ್ನ, ಹಾಗೆ ಅದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಓಕೆ, ಅಲ್ಲೆಲ್ಲ ತಿರುಗಾಡ್ಕೊಂಡು ಇವಾಗ ಕೆಳಗಡೆ ಇಳ್ಕೊಂಡು ಬರ್ತಾಯಿದ್ದೀವಿ. ಇದ್ರ ಇತಿಹಾಸ ಏನಿದೆ ಆಲ್ಮೋಸ್ಟ್ ನಾನು ವಾಯ್ಸ್ ಓವರ್ ಕೊಟ್ಟಿರ್ತೀನಿ, ನಿಮ್ಗೆ ಅರ್ಥ ಇರುತ್ತೆ. ಇವಾಗ ಇಳ್ಕೊಂಡು ಹೋಗ್ಬೇಕು. ಟೈಮ್ ಎಷ್ಟಾಯಿತು ಆಕಾಶ? 5:30 ಆಯಿತು. ಇಳಿಯಷ್ಟರಲ್ಲಿ ಒಂದು 6-10 ಹತ್ರ ಆಡ್ಬೋದೇನೋ ನನಗೆ ಗೊತ್ತಿರೋ ಪ್ರಕಾರ. ಆದರೆ ಸ್ವಲ್ಪ ಬೇಗ ಇಳಿತೀವಿ, ಯಾಕಂದರೆ ಮನೆಗೆ ಹೋಗಬೇಕು. ಸಂಜೆ ಒಂದು ಸ್ವಲ್ಪ ಡಿನ್ನರಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ನಾನು ಮತ್ತು ಆಕಾಶ. ನೋಡಬೇಕು ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಬೇಗ ಹೋಯ್ತು ಅಂದರೆ ಡಿನ್ನರಿಗೆ ಹೋಗಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಬೋದು. ನಾವು ಅಷ್ಟು ಕಷ್ಟಪಟ್ಕೊಂಡು ಹತ್ತಿದ್ವಿ,
ಒಂದು ಸತಿ ವ್ಯೂ ಪಾಯಿಂಟು ನೋಡಿದಾಗ ನಾವು ಕಷ್ಟಪಟ್ಟಿರೋದೆಲ್ಲ ಮರ್ತೋಗ್ಬಿಡ್ತು, ಹಾಗೆ ಖುಷಿ ಆಗ್ಬಿಟ್ವಿ. ಏನಂತೀಯ ಆಕಾಶು? ನಿಜವಾಗ್ಲು ಅಯ್ಯಪ್ಪ ದೇವ್ರೆ, ಮಾರ್ನಿಂಗ್ ಹೊತ್ತು ಬಂದರೆ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ಈ ಬಿಸಿಲೊತ್ತೆಲ್ಲ ಬಂದರೆ ಸುಸ್ತಾಗೋದು ಜಾಸ್ತಿ. ನೆಕ್ಸ್ಟ್ ಟೈಮ್ ಆದರೆ ಮಾರ್ನಿಂಗ್ ಹೊತ್ತು ಬರ್ತೀವಿ, ಮಸ್ತಿರುತ್ತೆ. ಇಲ್ಲೊಬ್ಬರು ಸಿಕ್ಕಿದ್ರು, ಒಬ್ಬರು ಅಕ್ಕ, ಅವರು ನೀರು 4 ಲೀಟ್ರ್ ತೊಗೊಂಡೋಗಿದ್ರಂತೆ. 4 ಲೀಟ್ರ್ ಖಾಲಿಯಾಗಿ ಬಯರ್ಚಾಗಿ ಕೂತಿದ್ರು. ನಾವು ಆ್ಯಕ್ಚುಲಿ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ತೊಗೊಳಕ್ಕೆ ಆಗಲಿಲ್ಲ. ಕವನ್ ಗೌಡ ಕವನ್ KAVAN. ಮಸ್ತಿದೆ ಮಾತ್ರ ವ್ಯೂ ಪಾಯಿಂಟ್. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಇಳಿಬೋದು, ಹತ್ತಕ್ಕಂತೂ ಆಗೋದೇ ಇಲ್ಲ. ಏನು ಗೊತ್ತಾ ಆಕಾಶು, ಹಣ್ಣು ತಿನ್ಕೊಂಡ್ಬಂದ್ರೆ ನೀಟಾಗಿ ಹತ್ಬೋದು. ಈ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಂದ್ರೆ ನಾನು ಥರ ವಾಮಿಟ್ ಮಾಡ್ಬೇಕಷ್ಟೇ ದಾರೀಲಿ. ಈ ಆಕಾಶ್ ಅವರು ಲೈಟ್ ಫುಡ್ ತೊಗೊಂಡ್ರು, ನೀಟಾಗಿ ಬಂದರು. ಒಳ್ಳೇದಂದರೆ ನಿಂಬೆಹುಳಿ ಜ್ಯೂಸು ಮತ್ತು ಹಣ್ಣು, ಕಿತ್ಲೆ ಹಣ್ಣು ಆ ರೀತಿಯನ್ನು ತಿನ್ಕೊಂಡ್ಬಂತು ಅಂದರೆ ಒಳ್ಳೆಯದು. ಬೆಟ್ಟ ಹತ್ತುವಾಗ್ಲೂ ಸಮೇತ ಜಂಕ್ ಫುಡ್ಗಿಂತ ಫ್ರೂಟ್ಸ್ ಒಳ್ಳೇದಲ್ವಾ? ಇವಾಗ ಸೌತೆಕಾಯಿ ಅದು ಇದೆಲ್ಲ ಇಟ್ಕೊಂಡ್ಬಂತು ಅಂದರೆ ನಿಮಗೆ ಒಂದು ಸ್ವಲ್ಪ ಆರೆಂಜ್ ಬೆಸ್ಟ್. ಹೌದೌದು, ಇದೆಲ್ಲ ಇಟ್ಕೊಂಡ್ಬಂತು ಅಂದ್ರೆ ಬೆಟರು ಆ ಲೇಸು ಪಾಸು ಥರಕ್ಕಿಂತ. ನಿಮ್ಮಿಷ್ಟ ಆಯಿತಾ? ನನಗೆ ಅನಿಸಿದ್ದು ನಾನು ಹೇಳಿದಷ್ಟೇ, ತಪ್ಪು ತಿಳ್ಕೊಳ್ಬೇಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆ. ನನಗೆ ಗೊತ್ತಿರೋ ಪ್ರಕಾರ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಒಂದು ಟ್ರಕ್ಕಿಂಗ್ ವೀಡಿಯೋ ಇದು. ದೇವಸ್ಥಾನ ಹಿಸ್ಟ್ರಿ ಸಮೇತ ಹೇಳಿದ್ದೀನಿ ಲೈಟಾಗಿ, ನನಗೆ ಗೊತ್ತಿರೋಷ್ಟು. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ನಮ್ಮ ಆಕಾಶ್ ಅವ್ರು ಬಂದರು. ಹಾಗೆ ಈ ನಾಯಿ ಸಮೇತ ಬಂತು ನಮ್ಮ ಜೊತೆ. ಆ ಬೆಟ್ಟದ ತುದಿಯವರೇ ಬಂತು, ಅದಾದಮೇಲೆ ಇಳ್ಕೊಂಡೆ ನಮ್ಮ ಜೊತೆನೇ ಬಂತು. ಓಕೆ, ಮುಂದಿನ ವೀಡಿಯೋ ಜೊತೆ ಸಿಡ್ವಾ. ಬಾಯ್ ಬಾಯ್.